ವೀಕ್ಷಕರೇ, ಇವತ್ತು ಪ್ರಮುಖವಾದ ವಿಷಯ ತರ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಆಲ್ ಅಂತ ನಿಮ್ಮ ಸ್ನೇಹಿತರಿಗೂ ಹೇಳಿ, ಸಬ್ಸ್ಕ್ರೈಬ್ ಮಾಡಿ ಕೇಳಿ, ಎಲ್ಲರಿಗೂ ಕಳಿಸಿ ಅಂತ ಹೇಳಿದ ವಿಡಿಯೋನ ನಾನು ಮುಂದುವರಿಸ್ತಾ ಇದ್ದೀನಿ. ವೀಕ್ಷಕರು, ಇವತ್ತಿನ ಒಂದು ವಿಷಯ ಏನಪ್ಪ ಅಂತಂದರೆ, ಇತ್ತೀಚೆಗೆ ಕೆಲವು ತಿಂಗಳಿಂದ ORS ಅನ್ನೋದು ಬ್ಯಾನ್ ಆಗಿದೆ. ಅದನ್ನು ಕೆಲವ್ರಿಗೆ ಏನಾಗಿದೆ, ಗೊಂದಲಮಯ ಉಂಟಾಗಿದೆ. ಏನು ಯಾವ RS ಅಂದರೆ ಏನು, ORS ಅಂದರೆ ಯಾವ ಥರ ಇರ್ತದೆ ಅಂತ ಕೆಲವ್ರಿಗೆ ಗೊತ್ತೇ ಇರೋದಿಲ್ಲ. ಏನೋ ಒಂದು ಸಣ್ಣ ಪುಟ್ಟ ತೊಂದರೆಗಳಾಯಿತು ಅಂತಂದರೆ ಏನೋ ಒಂದು ವಿಚಾರಕ್ಕೋಸ್ಕರ ಸಣ್ಣ ದೊಡ್ಡ ವಿಷಯಗಳು ಮಾಡ್ತಾ ಇರ್ತಾರೆ. ORS ಅಂದರೆ ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಅದು ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಮಿಶ್ರಣವನ್ನು ಬಿಸಿನೀರಿನಲ್ಲಿ ಹಾಕಿ ಕರಗಿಸಿ ಕುಡಿಯುವಂಥದ್ದು ಎನರ್ಜಿ ಡ್ರಿಂಕ್ ಅಂತಲೂ ಹೇಳ್ತಾರೆ. ಈಗ ಮಾರುಕಟ್ಟೆಯಲ್ಲಿ ಏನಪ್ಪ ಆಗ್ತಾ ಇದೆ ಅಂತಂದರೆ, ಈ ORS ಅನ್ನೋದು ಒಂಥರ ಜ್ಯೂಸ್ ಆಗಿಬಿಟ್ಟಿದೆ. ಅದು ಜ್ಯೂಸ್ ಅಂತಂದರೆ ಹೆಚ್ಚಾಗಿ ಅದಕ್ಕೆ ಶುಗರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಅದು ORS ಆಗಿ ಕನ್ವರ್ಟ್ ಆಗೋಲ್ಲ. ಅದು ಯಾಕೆಂದರೆ ಈಗ ಬೇದಿ ಆಯಿತು ಅಂದರೆ ಶುಗರ್ ಕನ್ವರ್ಟೆಂಟ್ ಜ್ಯೂಸ್ ಕೊಡೋದು ಒಳ್ಳೇದಾಗುತ್ತಾ? ಅದು ನಮ್ಗೆ ಆಗೋದೇ ಕೆಟ್ಟದಾಗುತ್ತೆ. ಹದ್ದಿದ್ದು ಪ್ಯಾಕೆಟ್ ಏನಿದೆ ಅದು ನೋಡೋದಕ್ಕೆ ಟೆಟ್ರಾ ಪ್ಯಾಕೆಟ್ಗಳು ಸಿಪ್ಲಾ ಕಂಪ್ನಿದೆ ಒಂದೇ ಥರ ಕಾಣ್ತದೆ. ಅದರಲ್ಲಿ ಅಟ್ಲೀಸ್ಟ್ ಕೊನೆ ಪಕ್ಷ ನೀವೇ ನಕಲಿ ಯಾವುದು ಅಸಲಿ ಯಾವುದು ಅಂತ ಒಂದು ರೀತಿಯಲ್ಲಿ ನೋಡಿದ್ರೆ ಅದ್ರ ಫೇಸ್ ಕಟ್ಕೊಂಡು ಅದು ಪ್ಯಾಕೆಟ್ ನೋಡೋದ್ರೆ ಗೊತ್ತಾಗ್ಬಿಡ್ತದೆ. ಅಲ್ಲಿ ಒಂದು ಕಳಪೆ ಇದರ ಬಣ್ಣದ ಯಾವುದೋ ಒಂದು, ಈಗ ORS ಅಂದರೆ ಆರೆಂಜ್ ಕಲರಲ್ಲಿ ಇರ್ತದೆ, ಇದು ಬಂದು ಹೈ ರೆಡ್ ಕಲರಲ್ಲಿ ಮಾಡಿರ್ತಾರೆ. ಅದೇ ಕಂಪ್ನಿ ಜಗತ್ ಫಾರ್ಮದ್ದು ಅಂದ್ಕೊಳ್ಳಿ. ಆ ಜಗತ್ ಫಾರ್ಮದ್ದು ಒಂದು ರೀತಿ ಈ ಥರ ಒಂದು ದೃಶ್ಯಗಳು ಚಿತ್ರದ ಮೇಲೆ ಕೊಟ್ಟಾಗ ನಾವು ಏನು ಮಾಡ್ತಾರೆ, ಇದು ತೊಗೊಳ್ಬಾರ್ದು, ಕಂಪ್ನಿದು ತೊಗೊಳ್ಬೇಕಪ್ಪ ಅಂತ ಒಂದು ಐಡೆಂಟಿಫಿಕೇಷನ್ನು ಇದಕ್ಕೆ ಮಾರ್ಕ್ ಕಂಪ್ನಿದು. ಅದೇ ಹೆಸರು ಬೇರೆದು ಇರ್ತದೆ, ಸ್ವಲ್ಪ ಕಲರ್ ಏನಾಗುತ್ತೆ, ಫೇಡ್ ಆಗಿರ್ತದೆ ಅಥವಾ ಡಾರ್ಕ್ ಆಗಿರ್ತದೆ. ಈ ರೀತಿಯ ಒಂದು ನಾವು ಬೇರೆ ಬೇರೆ ಕಂಪ್ನಿಗಳದ್ದು, ಒಳ್ಳೊಳ್ಳೆ ಕಂಪ್ನಿಗಳದ್ದು ಮ್ಯಾನುಫ್ಯಾಕ್ಚರ್ ಮಾಡ್ತೀವಲ್ವ, ಆ ಥರ ಬಣ್ಣ ಇದು ಇರೋಲ್ಲ ಅಂತ ಒಂದು ಅನಿಸಿಕೆ ಆಗ್ತಾಯಿದೆ. ಅದಕ್ಕೆ ನಾವು ದಯವಿಟ್ಟು ಇದನ್ನು ಯಾರೂ ಡೂಪ್ಲಿಕೇಟ್ನ ಪರ್ಚೇಸ್ ಮಾಡಬೇಡಿ, ನಕಲಿ ಯಾವುದನ್ನು ನೋಡಬೇಡಿ. ಒರಿಜಿನಲ್ ಇದೆಯಂತ, ಒರಿಜಿನಲ್ ಪ್ಯಾಕೆಟು ಒರಿಜಿನಲ್ ಇದೆಯಂತ ಕೇಳಿ ಪರ್ಚೇಸ್ ಮಾಡಿ ತೊಗೊಳ್ಳಿ ಅಂತ ನಾನು ನಿಮ್ಮ ಮೂಲಕ ಹೇಳಿ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಇದು ಅಂತರದಲ್ಲಿ ORSಗೆ ಪ್ಯಾಕೆಟ್ ಟೆಟ್ರಾ ಪ್ಯಾಕೆಟ್ ಏನು ಬರ್ತಾ ಇದೆ ಅದನ್ನು ಜಾಸ್ತಿ ಯೂಸ್ ಮಾಡಬಾರ್ದು. ಈ ಪೌಡ್ರ್ ಏನಿದೆ, ಪೌಡ್ರು ನಿಮಗೆ ಸೇಫಸ್ಟ್ ಪೌಡ್ರು ORS ಪೌಡ್ರು ಅಂಗಡಿಗಳಲ್ಲಿ ಎಲೆಕ್ಟ್ರೋಲು ಮತ್ತು ಬೇರೆ ಬೇರೆ ಆರೆಂಜ್ ಅಂದ್ಬಿಟ್ಟು ಫ್ಲೇವರ್ಗಳಲ್ಲಿ ಮಾರ್ತಾರೆ. ಅದು ಒಂದು ಫೇವರೇಟಿಂಗು ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ. ಅಂಥದ್ರಲ್ಲಿ ಕೆಲವರಿಗೆ ಲಿಕ್ವಿಡ್ ಅದು ಯಾವುದು, ಪೌಡ್ರ್ ಅದು ಯಾವುದು ಗೊತ್ತಿಲ್ಲದೇ ಕನ್ಫ್ಯೂಷನ್ಸ್ ಮಾಡ್ಕೊಳ್ತಾರೆ. ಪೌಡ್ರ್ಗಳಲ್ಲಿ ಬರುವಂಥದ್ದು ಯಾವುದೇ ರೀತಿ ನಿಮಗೆ ತೊಂದರೆಗಳಾಗಲ್ಲ. ನೀವು ಬಿಸಿನೀರು ಹಾಕ್ಕೊಂಡು ಕುದಿಸ್ಕೊಂಡು ಅದನ್ನು ಉಪಯೋಗಕ್ಕೆ ಜ್ವರ ಬಂದಾಗಲೂ ಅಥವಾ ಸುಸ್ತಾದಾಗಲೂ ಕುಡಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ. ಇದು ORSನ ಒಂದು ಅಂಶ. ಆದರೆ ಇತ್ತೀಚೆಗೆ ಏನಾಗಿದೆ ಅಂತಂದರೆ, ಈ ಟ್ರೋಪಿಕಾನ ಮತ್ತು ಬೇರೆ ಬೇರೆ ಫ್ರೂಟಿ ಅಂತೆ ಇವೆಲ್ಲ ಟೆಟ್ರಾ ಪ್ಯಾಕಲ್ಲಿ ಬರ್ತದೆ. ಇನ್ನು ಕೆಲವುದು ಏನಾಗುತ್ತೆ, ORS ಅನ್ನೋದು ಫುಲ್ಲು ಯಾವತ್ತೋ ತಯಾರು ಮಾಡಿರ್ತಾರೆ, ಅಥವಾ ಕಂಪ್ನಿ ವಿತೌಟ್ ಕಂಪ್ನಿ ಇಲ್ಲದೇ ಯಾರೋ ಒಬ್ಬರು ತಯಾರು ಮಾಡಿರ್ತಾರೆ. ಈ ಥರ ತಯಾರು ಮಾಡಿದಾಗ ಜನಗಳಿಗೆ ಗೊತ್ತಾಗೋದಿಲ್ಲ. ಯಾವುದೋ ಎಲ್ಲರೂ ORS ಅಂದ್ಬಿಟ್ಟು ತಗೊಳ್ತಾರೆ. ಈ ORS ಯಾವುದು ಪ್ಯಾಕಿಂಗ್, ಈಗ ಸಿಪ್ಲಾ ಕಂಪ್ನಿದು ಸೇಮ್ ಅದೇ ಥರ ಡಿಸೈನ್ ಬಿಡಿಸ್ತಾರೆ. ಆ WHO ಅದನ್ನು ಬರೀತಾರೆ, ಅದು ಡೂಪ್ಲಿಕೇಟ್ ಆಗಿರ್ತದೆ. ಅದನ್ನು ಪತ್ತೆ ಹಚ್ಚಬೇಕಾಗಿದ್ದೆ ಯಾರೋ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಅವರು. ಅದು ಬಿಟ್ಟು ಬೇರೆ ಏನೋ ಕೆಲಸ ಮಾಡ್ತಾರಲ್ಲ ಡ್ರಗ್ ಕಂಟ್ರೋಲರು, ಅವ್ರು ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಅವರು ORSಲ್ಲಿ ಯಾವ ಈ ನಕಲಿ ORSಗಳು ಮಾಡ್ತಾ ಇದ್ದಾರೆ ಅಂತ ಅದನ್ನು ಪತ್ತೆ ಹಚ್ಚಬೇಕಾಗಿದೆ. ಈ ನಕಲಿ ORSಗಳು ಎಷ್ಟರ ಮಟ್ಟಿಗೆ ಅಂತಂದರೆ ಸಾವನ್ನು ಕೂಡ ತಂದು ಕೊಡ್ತದೆ. ಯಾಕೆಂದರೆ ಅದು ಫುಡ್ ಪಾಯ್ಸನ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಅದು ಯಾವತ್ತೂ ಬರ್ತಾರೋ ನೋಡಿ, ನಾನು ನೋಡಿದಾಗೆ ಅದು ಕೆಲವು ಮೆಡಿಕಲ್ ಶಾಪ್ಗಳಲ್ಲಿ ದೊಡ್ಡ ಇದೇ ಇರ್ತದೆ, ಕಂತೆ ದೊಡ್ಡ ಪ್ಯಾಕೆಟ್ಗಳು ಇಷ್ಟ ಇರ್ತದೆ. ಅದನ್ನು ಕಡಿಮೆ ರೇಟ್ಗೆ ತಗೊಬರ್ತಾರೆ, ನಿಮಗೆ ಕೊಡುವಾಗ ಜಾಸ್ತಿ ರೇಟು ಕೊಡ್ತಾರೆ. ಈ ಥರ ಒಂದು ಅವ್ಯವಸ್ಥೆ ನಡೀತಿರುವಾಗ ಡ್ರಗ್ ಕಂಟ್ರೋಲರು ಯಾರು ಈ ಥರ ಮಾಡ್ತಾ ಇದ್ದಾರೆ, ಯಾರು ಇದು ಮಾರ್ಕೆಟಲ್ಲಿ ಇದನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ, ಯಾರು ಇದನ್ನು ಸೇಲ್ ಮಾಡ್ತಾ ಇದ್ದಾರೆ ಅಂಥವ್ರನ್ನ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಅವರು FICC ಅವರು ಕಂಡುಹಿಡಿಬೇಕೇ ಹೊರತು. ಬಟ್ ORSನ ಒಂದು ಅದ್ರ ಬಗ್ಗೆ ಜಾಸ್ತಿ ತಿಳುವಳಿಕೆನೂ ಹೇಳ್ಬೇಕಾಗತ್ತೆ ಇವರಿಗೆ. ORS ಅಂದರೆ ಏನು ಅಂತ ತಿಳುವಳಿಕೆ ಹೇಳ್ಬೇಕಾಗತ್ತೆ. ಎಷ್ಟೋ ಜನ ಗೊತ್ತಿಲ್ಲ. ಆದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ORS ಸಿಗುತ್ತೆ, ಅದರಲ್ಲಿ ಬರೀ ಉಪ್ಪಿನ ಪ್ರಮಾಣ ಜಾಸ್ತಿ ಇರ್ತದೆ. ಅದರಲ್ಲಿ ಏನೂ ತೊಂದರೆ ಆಗಲ್ಲ, ಉಪ್ಪಿನ ಪ್ರಮಾಣ ತಾನೇ ಅದು ತೊಂದರೆ ಆಗಲ್ಲ. ಆದರೆ ಅಂಗಡಿಗಳಲ್ಲಿ ಈ ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಆಗಿರೋದ್ರಿಂದ ORS ತೊಂದರೆ ಆಗಿರೋದ್ರಿಂದ ಜನಗಳಿಗೆ ಸ್ವಲ್ಪ ಕನ್ಫ್ಯೂಸ್ ಆಗಿರ್ತದೆ. ಆದ್ದರಿಂದ ಈ ORS ಅಂತ ಸಂಬಂಧಪಟ್ಟದ್ದು ತಾವೆಲ್ಲರೂ ಏನು ಅಂತ ತಿಳ್ಕೊಳ್ಬೇಕಾಗಿದೆ. ORS ಬಗ್ಗೆ ಜಾಸ್ತಿ ಗಮನ ಕೊಡಬೇಕು. ನಿಮ್ಮ ಮನೆಯಲ್ಲೇ ಪ್ರಿಪ್ರೇಷನ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಮನೆಯಲ್ಲೇ ಪ್ರಿಪ್ರೇಷನ್ ಮಾಡಿಕೊಂಡು ಮನೆಯಲ್ಲೇ ಕುಡಿಯೋದ್ರಿಂದ ನಿಮಗೆ
ಅನಾನುಕೂಲಕ್ಕಿಂತ ಅನುಕೂಲ ಹೆಚ್ಚಾಗುತ್ತೆ. ಇಷ್ಟೊತ್ತು ನನ್ನ ವಿಷಯವನ್ನು ಕೇಳಿದಂಥ ORS ನೀವು ಮನೆಯಲ್ಲೇ ಪ್ರಿಪರೇಷನ್ ಮಾಡ್ಕೊಂಡು ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಇದಕ್ಕೆ ನನ್ನ ಮಾತನ್ನು ಕೇಳೋದಕ್ಕೆ ನಿಮ್ಮ ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರಗಳನ್ನು ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ.